ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪೂರ್ಣಿಮಾ ಆರತಿ ಹಿಡ್ಕೊಂಡು ಭಾರ್ಗವಿ ರವೀಂದ್ರಂಗೆ ಕಾಯ್ತಾ ಮನೆ ಹೊರಗಡೆ ನಿಂತಿರ್ತಾರೆ. ಆಗ ಕಲ್ಪನಾ ಬಂದು ಅತ್ತಿಗೆ, ಅಯ್ಯಯ್ಯೋ ಎಷ್ಟು ಚೆನ್ನಾಗಿ ರೆಡಿಯಾಗಿದೆಯಾ ಅತ್ತಿಗೆ, ಮದುವೆ ನಾಳೆ ತಾನೇ, ಇವತ್ತೇ ಮದುವೆ ಹೆಣ್ಣಿನ ಥರ ರೆಡಿಯಾಗಿಬಿಟ್ಟಿದ್ಯಾ ಅಂತಾರೆ. ಅವರು ನನಗೆ ಸೀರೆ ತಂದುಕೊಟ್ರು ಕಲ್ಪನಾ. ನಾನು ಕೇಸ್ ಗೆದ್ದು ಬರೋ ದಿವಸ ನೀನು ಇದನ್ನು ಉಟ್ಕೋ ಅಂತ ಹೇಳಿದರು. ಇನ್ನೇನು ಬಂದುಬಿಡ್ತಾರಲ್ಲ, ಅದಕ್ಕೆ ಕಾಯ್ತಿದ್ದೀನಿ ಅಂತಾರೆ ಪೂರ್ಣಿಮಾ. ಅಂದರೆ ನಮ್ಮಣ್ಣ ಇವತ್ತು ಹುಡುಗಿನ ನೋಡೋದಕ್ಕೆ ಬರ್ತಿದ್ದಾನೆ. ಈ ಹುಡುಗಿಗೆ ಹಾಡು ಹೇಳೋದಕ್ಕೆ ಕುಣಿಯೋದಕ್ಕೆ ಎಲ್ಲ ಬರುತ್ತಾ ಅಂತಾರೆ ಕಲ್ಪನಾ. ಕುಣಿಯೋಕೆ ಕುಣಿಸೋಕೆ ಹಾಗೆ ನನ್ನ ನಾದಿನಿ ಕಿವಿ ಹಿಂಡೋಕ್ಕೂ ನನಗೆ ಬರುತ್ತೆ ಅಂತ ಕಿವಿನ ಹಿಂಡ್ತಾರೆ ಪೂರ್ಣಿಮಾ. ಅಯ್ಯೋ ನನಗೆ ಕಿವಿ ನೋವುತ್ತೆ ಬಿಡು ಅಂತಾರೆ ಕಲ್ಪನಾ. ನೀವು ಅಣ್ಣ ಇಬ್ಬರು ಯಾವಾಗಲೂ ಖುಷಿಯಾಗಿರಿ, ನಿಮ್ಮಿಬ್ಬರ ಮೇಲೆ ಯಾರ ದೃಷ್ಟಿನೂ ಬೀಳದೇ ಇರಲಿ ಅಂತಾರೆ. ಆಗ ಅರ್ಜುನ್ ಬಂದು, ವಾವ್, ನಮ್ಮ ಮದುಮಗಳು ಆಗಲೇ ರೆಡಿಯಾಗಿಬಿಟ್ಟಿದ್ದಾರೆ, ಏನು ಖುಷಿ ಏನು ಸಂಭ್ರಮನೋ ಅಂತಾನೆ. ನೀವೆಲ್ಲ ಹೀಗೆ ಕಿಚಾಯಿಸ್ತಿರೋದನ್ನು ನೋಡಿದರೆ ನಾನು ಮದುವೆ ಆಗಿರೋ ದಿನಗಳಿಗೆ ವಾಪಸ್ ಹೋಗಬೇಕು ಅನ್ನಿಸ್ತಿದೆ ಅಂತಾರೆ ಪೂರ್ಣಿಮಾ. ಅತ್ತೆ, ಎಲ್ಲರನ್ನ ಕರೆದು ಬಂದಿದ್ದೀನಿ, ನಾಳೆ ನಿಮ್ಮ ಮದುವೆನ ಧಾಮ್ ಧೂಮ್ ಅಂತ ಮಾಡೋಣ. ಇವತ್ತು ಮಾವ ಕೇಸ್ ಗೆದ್ದಿರೋ ಖುಷಿ, ನಾಳೆ ಮದುವೆ ಖುಷಿ, ಹಾಗೆ ಡ್ಯಾಡ್ ಜೊತೆ ಮನೆಯವರೇ ಬಂದುಬಿಟ್ರೆ ಇನ್ನೂ ಖುಷಿ ಆಗುತ್ತೆ, ಇರೋ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಅಂತಾನೆ ಅರ್ಜುನ್. ನಿನ್ನ ಮೇಲಿರೋ ಪ್ರೀತಿಗೋಸ್ಕರನಾದರೂ ಅವರೆಲ್ಲ ಬಂದೇ ಬರ್ತಾರೆ, ನೀನೇನು ಯೋಚನೆ ಮಾಡಬೇಡ ಅರ್ಜುನ್ ಅಂತಾರೆ ಪೂರ್ಣಿಮಾ. ನಿನ್ನ ಭಾರ್ಗವಿ ಜೀವನ ಸರಿ ಹೋಗಿ ನೀವಿಬ್ಬರು ಆ ಮನೆಯಲ್ಲಿ ಖುಷಿಯಾಗಿದ್ದರೆ ನಮಗೆ ಸಂತೋಷನೇ, ಯೋಚನೆ ಮಾಡಬೇಡ, ನಾಳೆ ಎಲ್ಲ ಸರಿ ಹೋಗುತ್ತೆ ಅಂತಾರೆ ಕಲ್ಪನಾ. ಅತ್ತೆ, ನಿಮ್ಗೇನೋ ತಂದಿದ್ದೀನಿ ಅಂತ ಅರ್ಜುನ್ ಬಾಕ್ಸನ್ನು ಕೊಡ್ತಾನೆ. ಏನಪ್ಪ ಇದು ಅಂತಾರೆ ಪೂರ್ಣಿಮಾ. ಓಪನ್ ಮಾಡಿ ನೋಡಿ ಅಂತಾನೆ ಅರ್ಜುನ್. ಪೂರ್ಣಿಮಾ ಓಪನ್ ಮಾಡಿ ಕರಿಮಣಿ ಸರನ ನೋಡಿ, ಯಾಕಪ್ಪ ಅರ್ಜುನ್ ಇದನ್ನೆಲ್ಲ ಇವಾಗ, ಸುಮ್ಮನೆ ಅಂತಾರೆ. ಇದನ್ನು ನಿಮಗೆ ಕೊಡಬೇಕು ಅನ್ನೋದು ಭಾರ್ಗವಿ ಆಸೆ, ನಿಮ್ಮ ಮಗಳು ಹಾಗೂ ಹಳೆಯನ ಕಡೆಯಿಂದ ನಿಮಗೊಂದು ಪುಟ್ಟ ಗಿಫ್ಟ್ ಅಂತಾನೆ ಅರ್ಜುನ್. ಇದೆಲ್ಲ ಯಾಕಪ್ಪ ಸುಮ್ಮನೆ ಅಂತಾರೆ ಪೂರ್ಣಿಮಾ. ಇದರಲ್ಲಿ ಸುಮ್ಮನೆ ಏನು ಬಂತು, ನಾಳೆ ನಿಮ್ಮ ಮದುವೆ ಇದೆ, ತಾಳಿನ ಮಾವ ನಿಮ್ಮ ಕೊರಳಿಗೆ ಕಟ್ತಾರೆ. ಇನ್ನೊಂದು ವಿಷಯ ಗೊತ್ತಾ ಮಾವ ಇದನ್ನು ತನ್ನ ಕೈಯಾರನೇ ಸೆಲೆಕ್ಟ್ ಮಾಡಿದ್ದು, ಈ ಸಾರಿ ತರಹ ಅಂತಾನೆ ಅರ್ಜುನ್. ಈಚೆ ರವಿ ರೋಡ್ ಮೇಲೆ ಬಿದ್ದಿರ್ತಾರೆ. ಪೇಪರ್ ಎಲ್ಲ ಗಾಳಿಗೆ ರೋಡ್ ಮೇಲೆ ಹಾರ್ತಾ ಇರುತ್ತೆ. ಈಚೆ ಭಾರ್ಗವಿಯನ್ನು ಬಿದ್ದಿರ್ತಾಳೆ. ಅವಳಿಗೆ ಎಚ್ಚರ ಆಗುತ್ತೆ. ಎದ್ದು ಕೂತ್ಕೊಂಡು ಅಪ್ಪನ ಹತ್ರ ಓಡಿ ಬರ್ತಾಳೆ. ಬಂದು ಅಪ್ಪನ ತಲೆನ ತನ್ನ ಕಾಲ ಮೇಲೆ ಇಟ್ಕೊಂಡು ಅಪ್ಪ ಅಪ್ಪ ಎದ್ದೇಳಪ್ಪ ಅಂತ ಕೂಗ್ತಾಳೆ. ಈಚೆ ಪೂರ್ಣಿಮಾ ಸೋಫಾ ಮೇಲೆ ಕೂತ್ಕೋತಾ, ಏನಿದು ಇದ್ದಕ್ಕಿದ್ದ ಹಾಗೆ ಮಳೆ ಬರೋ ಹಾಗಾಯ್ತಲ್ಲ, ಎಲ್ಲಿ ಹೋದ್ರು ಏನೋ ಈ ಅಪ್ಪ ಮಗಳು, ಬೇಗ ಮನೆಗೆ ಸೇರ್ಕೋಬಾರ್ದ ಅಂತ ಕೈನ ನೋಡಿದ್ರಾ, ನೀವು ಹಚ್ಚಿರೋ ಈ ಗೋರಂಟಿ ಬಣ್ಣ ನನ್ನ ಕೈಯಲ್ಲಿ ಎಷ್ಟು ಗಾಢವಾಗಿ ಬಂದಿದೆ, ಇದರಿಂದನೇ ಗೊತ್ತಾಗುತ್ತೆ ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ ಅಂತ. ಇಷ್ಟೊಂದು ಪ್ರೀತಿನ ಮನಸ್ಸಲ್ಲಿ ಇಟ್ಕೊಂಡಿದ್ರು, ಅದನ್ನೆಲ್ಲ ಹೇಳೋದಕ್ಕೆ ಇಂಥ ದಿನಗಳೇ ಬರಬೇಕೇನೋ. ನಾಳೆನೇ ಷಷ್ಠಿ ಪೂರ್ತಿ, ಇಷ್ಟು ವರ್ಷದ ನಂತರ ನಾವಿಬ್ಬರು ಮತ್ತೆ ಮದುವೆ ಆಗ್ತಿದ್ದೀವಿ. ಮೊದಲನೇ ಸಲ ನಾನು ನಿಮ್ಮನ್ನು ನೋಡಿದ್ನಲ್ಲ, ಆವಾಗ ಅದಷ್ಟೇ ನಾಚಿಕೆ ಈಗಲೂ ನನಗಾಗ್ತಿದೆ ಅಂತ ನಗ್ತಾ, ಎಷ್ಟು ವರ್ಷಗಳು ಕಳೆದೋಯ್ತು ಅಲ್ವೇನ್ರಿ, ನಾವಿಷ್ಟು ಮನಸ್ಫೂರ್ತಿಯಾಗಿ ನಕ್ಕು, ಬಡತನ ಕಷ್ಟ ಅದೇನೇ ಇದ್ದರೂ ನಿಮ್ಮ ಜೊತೆ ಜೀವನ ಕಷ್ಟ ಅಂತ ನನಗನ್ನಿಸ್ಲೇ ಇಲ್ಲ ರೀ. ನೀವು ತೋರಿಸೋ ಬೆಟ್ಟದಷ್ಟು ಪ್ರೀತಿ ಮುಂದೆ ಉಳಿದ್ಯಾವುದೂ ನನ್ನ ಗಮನಕ್ಕೆ ಬರಲಿಲ್ಲ. ಸೀರೆ ಸೆಲೆಕ್ಷನ್ ಎಲ್ಲ ಬರುತ್ತಲ್ಲ ನಿಮಗೆ, ನನಗೆ ಒಪ್ಪುವಂತಹ ಬಣ್ಣನ ಎಷ್ಟು ಪ್ರೀತಿಯಿಂದ ತಂದಿದ್ದೀರಾ. ನಾಳೆ ಬೆಳಗಾದರೆ ನಮ್ಮ ಮದುವೆ, ನಿಮ್ಮ ಹತ್ರ ಮತ್ತೆ ತಾಳಿ ಕಟ್ಸ್ಕೊಳ್ಳೋದಕ್ಕೆ ನಮ್ಮ ಮಕ್ಕಳ ಮುಖದಲ್ಲಿ ಬರುತ್ತಲ್ಲ ಆ ಖುಷಿ, ಅದನ್ನು ನೋಡೋದಕ್ಕೆ ಅದೆಷ್ಟು ಕಾಯ್ತಾ ಇದ್ದೀನಿ ಗೊತ್ತಾ. ಇದೇ ರೀತಿ ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, 7 ಜನ್ಮಕ್ಕೂ ನೀವೇ ನನ್ನ ಗಂಡನಾಗಿ ಸಿಗಬೇಕು, ಶ್ರೀರಾಮಚಂದ್ರ ಹಾಗೆ ನೋಡ್ಕೋಬೇಕು ಅಂತಾರೆ ಪೂರ್ಣಿಮಾ. ಈಚೆ ರೋಡಲ್ಲಿ ಆಂಬ್ಯುಲೆನ್ಸ್ ಬರುತ್ತೆ. ಡಾಕ್ಟರ್ಸ್ ಬಂದು ಅಲ್ಲೇ ರವಿನ ಟೆಸ್ಟ್ ಮಾಡ್ತಾರೆ. ಅವ್ರು ಬದುಕಿಲ್ಲ ಅಂತ ತಲೆ ಅಲ್ಲಾಡಿಸಿ ಅವ್ರ ಕಣ್ಣನ್ನು ಮುಚ್ತಾರೆ. ಅಪ್ಪ ಅಪ್ಪ ಅಂತ ಭಾರ್ಗವಿ ಅವರನ್ನು ಅಲ್ಲಾಡಿಸ್ತಾಳೆ. ಈಚೆ ಪೂರ್ಣಿಮಾ ದೇವ್ರ ಮುಂದೆ, ದೇವರೇ, ಇಷ್ಟು ವರ್ಷ ಮನಸ್ಸಲ್ಲಿ ಹೊತ್ಕೊಂಡಿದ್ದ ಭಾರ ಇವತ್ತು ಕರಗ್ತಿದೆ. ಅವರು ಇವತ್ತು ಕೋರ್ಟ್ಗೆ ಹೋಗಿ ಮತ್ತೆ ಕೇಸ್ ಗೆದ್ದು ಮನೆಗೆ ಬರ್ತಿದ್ದಾರೆ. ಅವರು ಈ ಪಯಣ ಹೀಗೆ ಮುಂದುವರಿತಾ ಇರಲಿ ಅಂತ ಕರಿಮಣಿಗೆ ಅರಿಶಿನ ಕುಂಕುಮ ಹಚ್ಚಿ, ನನ್ನ ಮಗಳು ಅಳಿಯ ಮಾಡಿಸ್ಕೊಟ್ಟಿರೋದು ಒಂದು ಖುಷಿ ಜೊತೆ ಇನ್ನೊಂದು ಸಂಭ್ರಮನೂ ಸೇರಿಸ್ಬಿಟ್ಟೆ ಅಲ್ವಾ ನೀನು. ನಮ್ಮ ಮರು ಮದುವೆ ಶಾಸ್ತ್ರ ನಡೀತಿದೆ. ಇಷ್ಟು ವರ್ಷ ನನ್ನ ಗಂಡ ಪಟ್ಟಿದ್ದ ಕಷ್ಟ ಸಾಕು, ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಬರೀ ಖುಷಿ, ಬರೀ ನೆಮ್ಮದಿ, ಶಾಂತಿನೇ ತುಂಬಿರಲಿ, ಹಾಗೆ ನೀನು ನೋಡ್ಕೋತೀಯ ಅಲ್ವಾ ಅಂತ ಕೈ ಮುಗಿತಾ ಅರ್ಜುನ್. ಅಪ್ಪ ಮಗಳು ಎಲ್ಲಿ ಇಷ್ಟೊತ್ತಾದರೂ ಬರಲಿಲ್ಲ, ಎಲ್ಲಿ ಹೋದ್ರು, ಮನೆಗೆ ಬಂದಿಲ್ಲ ನೋಡು ಅಂತಾರೆ. ಅದೇ ಗೊತ್ತಾಗ್ತಿಲ್ಲ ಅತ್ತೆ. ಆಹಾ, ಏನತ್ತೆ ಇದು, ಗಂಟೆಯಿಂದ ಗಂಟೆಗೆ ಹೀಗೆ ಮಿಂಚ್ತಿದ್ದೀರಾ, ಏನು ವಿಶೇಷ ಮಾವಂಗೋಸ್ಕರ. ಅಯ್ಯಯ್ಯೋ ನಾಚಿಕೆ ನೋಡು, ಈ ನಿಮ್ಮ ನಾಚಿಕೆನ ನಿಮ್ಮ ಮಗಳಿಗೂ ಸ್ವಲ್ಪ ಹೇಳ್ಕೊಡಿ ಅಂತಾನೆ ಅರ್ಜುನ್. ಸುಮ್ಮನಿರಪ್ಪ ನೀನು, ಮೊದಲು ಅವ್ರು ಎಲ್ಲಿದ್ದಾರೆ ಅಂತ ಕೇಳಿ ನೋಡು ಅಂತಾರೆ ಪೂರ್ಣಿಮಾ. ಅರ್ಜುನ್ ಕಾಲ್ ಮಾಡಿ, ಕಾಲ್ ಕನೆಕ್ಟ್ ಆಗ್ತಿಲ್ವಲ್ಲ ಅಂತಾನೆ. ನಡ್ಕೊಂಡು ಬಂದಿದ್ರು ಇಷ್ಟೊತ್ತಿಗೆ ಮನೆಗೆ ಬರ್ಬೋದಾಗಿತ್ತಪ್ಪ ಅಂತಾರೆ ಪೂರ್ಣಿಮಾ. ಅಲ್ವಾ ಅಂತಾನೆ ಅರ್ಜುನ್. ಕೇಸ್ಗೆ ಗೆದ್ದಿರೋ ಖುಷಿಗೆ ನನ್ನ ಮಗಳು ಇದ್ದಾಳಲ್ಲ, ಐಸ್ ಕ್ರೀಮ್ ಪಾರ್ಟಿ ಇಲ್ಲ ಪಾನಿಪುರಿ ಪಾರ್ಟಿ ಅಂತ ಅಲ್ಲಿರೋ ಮಕ್ಕಳನ್ನೆಲ್ಲ ಗುಡ್ಡೆ ಹಾಕ್ಕೊಂಡು ಕೂತಿರ್ತಾಳೆ, ಅದಕ್ಕೆ ಇಷ್ಟು ಲೇಟ್ ಆಗಿರೋದು ಅಂತಾರೆ ಪೂರ್ಣಿಮಾ. ಕರೆಕ್ಟಾಗಿ ಹೇಳಿದ್ರಿ, ನಾನೇ ನೋಡ್ಕೊಂಡು ಬರ್ತೀನಿ ಅಂತ ಹೋಗ್ತಾನೆ ಅರ್ಜುನ್. ಈಚೆ
ವಿಕ್ಕಿ ಡ್ರಿಂಕ್ಸ್ ಮಾಡ್ತಾ ಶಕ್ತಿ ಹತ್ರ ಆಗಿದ್ದಾಗೋಯ್ತು. ನೀವು ತಲೆ ಕೆಡಿಸ್ಕೋಬೇಡಿ. ಆ ಗಿರಿ ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರನ್ನ ಬಾಯಿ ಬಿಡಲ್ಲ. ಅದೇನೇ ತೊಂದರೆ ಬಂದರೂ ನಾನು ನೋಡ್ಕೋತೀನಿ ಬಿಡಿ ಡ್ಯಾಡ್ ಅಂತಾನೆ. ಇಲ್ಲಿ ಯಾರ್ಯಾರ ಹೆಸರನ್ನ ಹೇಳಿದ್ರು ಜೀವನೇ ಉಳಿಯಲ್ಲ. ಹಾಳಾದ ಜೀವ ಹೋದರೆ ಹೋಯ್ತು ಅಂದ್ಕೊಂಡು ನಾನು ಹ್ಯಾಂಡಲ್ ಮಾಡಬೇಕಾಗಿತ್ತು. ನಿನ್ನನ್ನು ಬೇರೆ ಇನ್ವಾಲ್ವ್ ಮಾಡಿದೆ. ಮುಂದೆ ಏನಾಗುತ್ತೆ, ನಿನಗೇನು ತೊಂದರೆ ಆಗುತ್ತೋ ಅಂತ ಟೆನ್ಷನ್ ಆಗಿದೆ ಅಂತಾರೆ ಶಕ್ತಿ. ಆಗ ಫೋನ್ ರಿಂಗ್ ಆಗುತ್ತೆ. ಶಕ್ತಿ ಕಾಲ್ ರಿಸೀವ್ ಮಾಡೋಕ್ಕೆ ಯೋಚನೆ ಮಾಡ್ತಾರೆ. ಡ್ಯಾಡ್ ಯಾಕೆ ಯೋಚನೆ ಮಾಡ್ತಿದ್ದೀರಾ, ಮಾತಾಡೋದು ಬೇಡ ಅಂದರೆ ಹೀಗೆ ಡಿಸ್ಕನೆಕ್ಟ್ ಮಾಡಿ ಬಿಸಾಕಬೇಕು ಅಂತ ಕಾಲ್ ಕಟ್ ಮಾಡ್ತಾನೆ. ಏನು ಮಾಡಿದೆ, ಯಾರು ಫೋನು ಅಂತ ಗೊತ್ತಾ ನಿನಗೆ ಅಂತಾರೆ ಶಕ್ತಿ. ಯಾರದ್ದಾದ್ರೇನು, ನೀವು ಈ ಥರ ಭಯಪಟ್ಕೊಳ್ಳೋದು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ನೀವು ಶಕ್ತಿ ಪ್ರಸಾದ್, ಈ ತರಹ ಕಾಂಜಿ ಪಿಂಜಿಗಳಿಗೆಲ್ಲ ಎಷ್ಟು ಜನ ನೋಡಿಲ್ಲ ಅಂತಾನೆ ವಿಕ್ಕಿ. ಮಗನೇ, ನಿನಗೆ ನಾನು ಹೀರೋ ಆಗಿರ್ಬೋದು, ಆದರೆ ನಾವು ಈಗ ವ್ಯವಹಾರ ಮಾಡ್ತಿರೋದು ನಮಗಿಂತ ಮೇಲಿರೋ ಕೈಗಳ ಜೊತೆ. ಏನು ಮಾಡೋದು, ನನ್ನ ಕೈ ಕಾಲೇ ಆಡ್ತಿಲ್ಲ. ಅವರೆಲ್ಲ ನಮ್ಮ ಕಡೆ ತಿರುಗುವಷ್ಟರಲ್ಲಿ ಆ ಭಾರ್ಗವಿಗೆ ಒಂದು ಗತಿ ಕಾಣಿಸ್ಬೇಕು, ಅವಳನ್ನು ಮುಗಿಸ್ಬಿಡ್ಬೇಕು ಅಂತಾರೆ ಶಕ್ತಿ. ಡ್ಯಾಡ್ ಅವಳು ನನಗೆ ಜೀವಂತವಾಗಿ ಬೇಕು ಅಂತಾನೆ ವಿಕ್ಕಿ. ಏನೋ ಹೇಳ್ತಿದ್ಯೋ ನೀನು ಅಂತಾರೆ ಶಕ್ತಿ. ಮತ್ತೆ ನೀವು ಇನ್ನೇನು ಇರೋ ಪದವಿನ ಬಿಟ್ಟು ಕೂತಿದ್ದೀರಾ, ನನಗೆ ಇನ್ನೂ ಪದವಿನೇ ಸಿಕ್ಕಿಲ್ಲ. ಅಷ್ಟರಲ್ಲಿ ನೀವು ಆ ಭಾರ್ಗವಿ ಕತೆನ ಮುಗಿಸಿದ್ರೆ ನಮ್ಮ ಗತಿ ಏನು? ನಾವು ಆಡೋ ಶೋಕಿಗೆ ಬೆಟ್ಟದಷ್ಟು ಹಣ ಇದ್ರೂ ಸಾಕಾಗಲ್ಲ. ಆಯ್ಕೊಂಡು ತಿನ್ನೋ ಪರಿಸ್ಥಿತಿ ಬರುತ್ತೆ ನೋಡಿ ಡ್ಯಾಡ್. ನಾನು MLA ಆಗಲೇಬೇಕು ಅಂತಾನೆ ವಿಕ್ಕಿ. ಏಯ್, ದುಡ್ಡು ಪದವಿ ಹೋದರೆ ಪಡ್ಕೋಬಹುದು, ಜೀವನೇ ಹೋದರೆ ಏನು ಮಾಡ್ತೀಯಾ? ಮೊದಲು ನಾವು ಜೀವ ಉಳಿಸ್ಕೋಬೇಕು ಅಂತಾರೆ ಶಕ್ತಿ. ಈಚೆ JP ಕೋರ್ಟಿಂದ ಮನೆಗೆ ಬರ್ತಾರೆ. JP, ಇನ್ನೂ ಆ ಕೇಸ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಬಿಟ್ಟಾಕಿ JP, ಇದೆಲ್ಲ ಆ ಭಾರ್ಗವಿ ನಿಮ್ಮ ಮೇಲೆ ಜಿದ್ದಿಗೋಸ್ಕರ ಮಾಡ್ತಾ ಇರೋದು. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗತ್ತಾ? JP ಯಾವತ್ತಿದ್ರೂ JPಗೇನೆ ಸಾಟಿ ಅಂತಾರೆ ನಿರ್ಮಲಾ. ಇಷ್ಟು ವರ್ಷ ನಮ್ಗಳಿಗೆ ಅಡಗಿ ಹೆದರಿ ಕೂತಿದ್ದ ರವೀಂದ್ರ, ನಮ್ಮ ಹೆಸರು ಕೇಳಿದ್ರೇ ನಡುಗ್ತಿದ್ದಿದ್ದ ರವೀಂದ್ರ ಇವತ್ತು ನನ್ನ ಮುಂದೆ ನಿಂತು ವಾದ ಮಾಡಿ ನನ್ನ ಮರ್ಯಾದೆ ತೆಗೆದ್ಬಿಟ್ಟ ನಿರ್ಮಲಾ. ಇಷ್ಟು ದಿನ ನಾನು ಇದಕ್ಕೆಲ್ಲ ಕಾರಣ ಭಾರ್ಗವಿ ಅಂದ್ಕೊಂಡಿದ್ದೆ. ನೋ, ಶಿ ವಾಸ್ ನಾಟ್ ದ ರೀಸನ್. ಇದಕ್ಕೆಲ್ಲ ರವೀಂದ್ರನದೇ ಪ್ಲ್ಯಾನು. ಮೊದಲು ಅವನ ಮಗಳನ್ನ ಕಳಿಸಿ ಅವನ ಆಡಿಸಿದ, ನಂತರ ನನ್ನ ಮಗನ್ನ ಕಿತ್ಕೊಂಡ್ಬಿಟ್ಟ. ಈಗ ಅವನು ನನ್ನ ಮುಂದೆ ಬಂದು ನಿಂತಿದ್ದಾನೆ. ಪದೇ ಪದೇ ಭಾರ್ಗವಿ ರವೀಂದ್ರನ ಹತ್ರ ಸೋಲೋದು ನನ್ನ ಕೈಲಿ ಅರಗಿಸಿಕೊಳ್ಳೋಕ್ಕೆ ಆಗ್ತಿಲ್ಲ ನಿರ್ಮಲಾ. ಐ ಸಿಂಪ್ಲಿ ಕೆನಾಟ್ ಡೈಜೆಸ್ಟೆಡ್ ಹಿಮ್. ಇನ್ನು ಮುಂದೆ ಭಾರ್ಗವಿ ಇನ್ನೂ ಹಾರಾಡ್ತಾಳೆ. ಲಾಯರ್, ಕೋರ್ಟು ಅವಳು ಕೊಟ್ಟಿರೋ ಭಿಕ್ಷೆ ಅಂತ ಇನ್ನೂ ಮೆರಿತಾಳೆ. ಚೋಟುದ್ದ ಹುಡುಗಿ, ಅವಳ ಮುಂದೆ ಈ JP ತಲೆ ತಗ್ಗಿಸ್ಬೇಕಾ ಅಂತಾರೆ JP. ಖಂಡಿತ ಬೇಕಿಲ್ಲ JP. ಅಲ್ಲ, ನೀವು ಎಷ್ಟು ವರ್ಷ ಲಾ ಪ್ರಾಕ್ಟೀಸ್ ಮಾಡಿದ್ದೀರಾ? ನಿಮ್ಮ ಎಕ್ಸ್ಪೀರಿಯನ್ಸ್ ಮುಂದೆ ನಿಮ್ಮ ಏಜ್ ಕೂಡ ಆಗಿರಲ್ಲ. ಇಷ್ಟಕ್ಕೂ ಅವಳು ಇವಾಗ ಮೆರಿತಾ ಇರೋದು ನಿಮ್ಮ ಹೆಸರು ಬಳಸ್ಕೊಂಡು ಅಂತಾರೆ ನಿರ್ಮಲಾ. ನನ್ನ ಹಣೆಬರ ನೋಡು ನಿರ್ಮಲಾ, ಈ ಸಿಟಿಲೇ ನಾನೊಬ್ಬ ಫೇಮಸ್ ಲಾಯರ್. ಆದರೆ ನನ್ನ ಮನೇಲಿ ನನ್ನ ಮಗನೇ ನನಗೆ ಮರ್ಯಾದೆ ಕೊಡಲ್ಲ. ಈಗ ಭಾರ್ಗವಿ ನನ್ನ ಹೆಸರನ್ನು ಉಪಯೋಗಿಸ್ಕೊಂಡಿದ್ದಾಳೆ ಅಂತ ಕೋಪ ಪಡಲ, ಅಥವಾ ನನ್ನ ಮಗ ನನ್ನ ಹೆಸರನ್ನು ಉಪಯೋಗಿಸ್ಕೊತಿಲ್ಲ ಅಂತ ದುಃಖ ಪಡಲ? ಎದುರುಗಡೆ ನಾನು ಅರ್ಜುನ್ ಬಗ್ಗೆ 100 ಮಾತಾಡಿದೆ, ಕೋಪ ಮಾಡಿಕೊಂಡೆ. ಆದರೆ ಮನಸ್ಸಲ್ಲಿ ಅವನ ಬಗ್ಗೆ ನನಗೆ ಪ್ರೀತಿ ಮಮಕಾರ ಇಲ್ವಾ ಹೇಳು? ಅವನಿಗೆ ಇದ್ಯಾಕೆ ಅರ್ಥ ಆಗ್ತಿಲ್ಲ ನಿರ್ಮಲಾ? ಇಷ್ಟಾದರೂ ಅವನು ರವೀಂದ್ರ ಭಾರ್ಗವಿ ಪರವಾಗಿ ನಿಲ್ತಾನಲ್ಲ, ಇದಕ್ಕಿಂತ ದೊಡ್ಡ ಅವಮಾನ ಇನ್ನೇನು ಇರೋದಕ್ಕೆ ಸಾಧ್ಯ ನಿರ್ಮಲಾ ಅಂತಾರೆ JP. ನೀವು ಹ್ಞೂ ಅಂದರೆ ಸಾಕು. ಆ ಅರ್ಜುನ್ನ ಮನೆಗೆ ಹೇಗೆ ವಾಪಸ್ ಕರ್ಕೊಂಡು ಬರಬೇಕು, ಭಾರ್ಗವಿನ ಹೇಗೆ ಬಗ್ಗಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು JP. ಅವಳು ಅಕಸ್ಮಾತ್ ನನ್ನ ಮಾತಿಗೆ ಬಗ್ಗೇ ಇಲ್ಲ ಅಂದರೆ ಈ ನಿರ್ಮಲಾ ಇನ್ನೊಂದು ಮುಖನ ನೋಡಬೇಕಾಗುತ್ತೆ. ನಾನು ನಿರ್ಮಲಾ ಪಾಟೀಲ್, ನಾನು ನಿಮ್ಮ ಜೊತೆ ಇದ್ದೀನಿ ಅಂತಾರೆ ನಿರ್ಮಲಾ. ಆಗ JPಗೆ ರವಿ ಗಾಯತ್ರಿ ದೇವಿ ಬಗ್ಗೆ ಹೇಳಿದ ನೆನಪಾಗಿ, ನಿರ್ಮಲಾ, ನೀನು ಹೇಳ್ತಿದ್ಯಾ ನಿಜ ತಾನೆ? ನನ್ನಿಂದ ನಿನಗೇನಾದರೂ ತೊಂದರೆ ಆದರೆ, ಮೋಸ ಆದ್ರೂ ನನ್ನ ಜೊತೆನೇ ಇರ್ತೀಯಾ ಅಂತಾರೆ JP. ನಿಮ್ಮಿಂದ ನನಗೆ ಮೋಸನಾ? ನಿಮ್ಮಿಂದ ತೊಂದರೆ, ಮೋಸ, ನಂಬಿಕೆ ದ್ರೋಹ ಇದೆಲ್ಲ ಆಗೋಕ್ಕೆ ಹೇಗೆ ಸಾಧ್ಯ? ನೀವೇನು ಆ ಭಾರ್ಗವಿನ? ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇರೋದು? ಯಾವತ್ತೂ ಇಲ್ಲದೆ ಇರೋದು ಇವತ್ತು ಯಾಕೆ ಹೀಗೆ ಕೇಳ್ತಿದ್ದೀರಾ? ಅದೇನೇ ಇದ್ದರೂ ನನ್ನ ಹತ್ರ ಹೇಳ್ಕೊಳ್ಳಿ JP, ಪ್ಲೀಸ್ ಟೆಲ್ ಮಿ ಅಂತಾರೆ ನಿರ್ಮಲಾ. ಅದು ಅಂತಾರೆ JP. ಯಾಕೆ ಇಷ್ಟು ಟೆನ್ಷನ್ ಆಗಿದ್ದೀರಾ? ಏನು ವಿಷಯ ಹೇಳಿ ಅಂತಾರೆ ನಿರ್ಮಲಾ. ಆಗ JPಗೆ ಕಾಲ್ ಬರುತ್ತೆ. ಹಲೋ ಅಂತ ಶಾಕ್ನಿಂದ ನಿಂತ್ಕೊಂಡು, ವಾಟ್, ಯಾವಾಗ ಅಂತಾರೆ. ಈಚೆ ಪೂರ್ಣಿಮಾ ಬಂದೇ ಬಿಟ್ರಲ್ಲ ಅಂತ ಆರತಿ ತಗೊಂಡು ಡೋರ್ ಓಪನ್ ಮಾಡಿ, ಭಾರ್ಗವಿ ಮಳೆಯಲ್ಲೇ ನೆನ್ಕೊಂಡು ಬಂದ್ಯಾ? ನೀನು ಅರ್ಜುನ್ ಕೈಲಿ ಛತ್ರಿ ಕೊಟ್ಟು ಕಳಿಸಿದ್ದೆ ಅದೇಲಿ ಅಂತಾರೆ. ಆಗ ಅರ್ಜುನ್ ಬರ್ತಾನೆ. ಇದೇನು ಅರ್ಜುನ್, ನೀನು ಮಳೆಯಲ್ಲಿ ನೆನ್ಕೊಂಡು ಬಂದ್ಯಪ್ಪ? ಗೆದ್ದಿರೋ ಖುಷಿಗೆಲ್ಲ ಸುತ್ತಾಡೋಕೆ ಹೋಗಿದ್ರಾ ನೀವಿಬ್ಬರು? ಏನೇ ಎಲ್ಲ ಹೀಗೆ ಬರ್ತಿದ್ದಾರೆ? ಎಲ್ಲಿ ನಿಮ್ಮ ಅಪ್ಪ ಅಂತ ಪೂರ್ಣಿಮಾ ಹೇಳುವಾಗ ರವಿ ಬಾಡಿನ ಸ್ಟ್ರಕ್ಚರಲ್ಲಿ ತಂದಿಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.